ವಿಧಾನಸಭಾ ಕ್ಷೇತ್ರದಲ್ಲಿ ಎಂದಿನಂತೆ ಈ ಬಾರಿಯೂ ಉಜ್ನಿ ಜಿಲ್ಲಾ ಪಂಚಾಯಿತಿ ಜನರ ಒಳಿತಿಗಾಗಿ ದಿನಾಂಕ 12-10-2025ರಂದು ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ ಅವರು ತನ್ನ ಕೂಡು ಕುಟುಂಬದ ವೈದ್ಯರ ತಂಡದೊಂದಿಗೆ ತಮ್ಮ ತಂದೆಯವರಾದ ಮಾಜಿ ಶಾಸಕರು ದಿವಂಗತ ಎನ್.ಟಿ ಬೊಮ್ಮಣ್ಣನವರ ಪುಣ್ಯತಿಥಿ ಅಂಗವಾಗಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ ಅವರು ರಾಜಕೀಯ ಮನೆತನದಿಂದ ಬಂದವರು. ತಮ್ಮ ತಂದೆಯವರ ಗರಡಿಯಲ್ಲಿ ರಾಜಕೀಯವಾಗಿ ಪಳಗಿದವರು. ಅವರು ಎಂದಿಗೂ ರಾಜಕೀಯ ಮಾಡಿರಲಿಲ್ಲ. ಅವರೊಬ್ಬ ನೇತ್ರ ಶಸ್ತ್ರಚಿಕಿತ್ಸಕರಾಗಿದ್ದು ನುರಿತ ಅನುಭವಿ ವೈದ್ಯರಾಗಿದ್ದರು. ನಮ್ಮಲ್ಲಿ ನಂಜುಂಡಪ್ಪನವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದಿರುವ ಕೂಡ್ಲಿಗಿ ತಾಲೂಕಿನ ಪ್ರದೇಶವನ್ನ ಹೆಗಲ ಮೇಲಕ್ಕೆ ಎತ್ತಬೇಕು ಎಂಬುದನ್ನ ದೂರದ ಊರಿನಿಂದ ಕುಳಿತು ಎನ್.ಟಿ.ಬಿ ಅವರ ಕಣ್ಣೋಟದಲ್ಲಿ ಇಣುಕಿ ಎಲ್ಲವನ್ನ ಗಮನಿಸುತ್ತಾ ಸಮಾಜದ ಒಳಿತಿಗಾಗಿ ಚಿಂತನೆಯನ್ನ ಮಾಡುತ್ತಿದ್ದರು. ಹಿರಿಯ ಮುತ್ಸದ್ದಿ ರಾಜಕಾರಣಿ ಎನ್.ಟಿ ಬೊಮ್ಮಣ್ಣನವರ ತಾತನವರ ನಿಧನದಿಂದಾಗಿ ಆಯಾ ಕಾಲದ ಪರಿಸ್ಥಿತಿ, ಸನ್ನಿವೇಶ, ಸಂದರ್ಭದ ಒತ್ತಡಗಳು ಅನಿವಾರ್ಯವಾಗಿ ನಮ್ಮ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ ಅವರನ್ನ ಶಾಸಕರನ್ನಾಗಿ ರೂಪಿಸಿಕೊಳ್ಳಲಾಯಿತು. ಕೂಡ್ಲಿಗಿ ಕ್ಷೇತ್ರದಲ್ಲಿ ಕಿತ್ತು ತಿನ್ನುವ ಬಡತನ, ಹಸಿವು, ನಿರುದ್ಯೋಗ ಮತ್ತು ಮೌಢ್ಯತೆಯನ್ನ ಹೋಗಲಾಡಿಸಲು ಪಕ್ಷ, ಸ್ಥಳೀಯತೆ, ಧರ್ಮವನ್ನ ಮೀರಿ ಅಭಿವೃದ್ಧಿ ಎಂಬ ಮಾನದಂಡದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ ಅವರು ಅತಿ ಕಡಿಮೆ ಅವಧಿಯಲ್ಲಿ ಪ್ರತಿ ಮನಗಳನ್ನ ಗೆದ್ದು ಈ ನೆಲದ ಮಣ್ಣಿನ ಮಗನಾಗಿ ಅವರೊಬ್ಬ ರಾಜಕಾರಣಿಯಾಗಿ, ಜನಪ್ರತಿನಿಧಿಯಾಗಿ, ಸಮಾಜದ ಪರ ಚಿಂತಕರಾಗಿ ರೂಪುಗೊಂಡರು. ಅಂದಿನಿಂದ ಇಂದಿನವರೆಗೂ ಕಣ್ಣಿಗೆ ನಿದ್ದೆ ಇಲ್ಲದಂತೆ ತಮ್ಮ ಆರೋಗ್ಯ, ಕುಟುಂಬ, ಬಂಧು ಬಳಗದವರನ್ನ ತೊರೆದು ಅವರೊಬ್ಬ ಶಿಸ್ತಿನ ಸಿಪಾಯಿಯಾಗಿ, ಸಮಾಜವಾದಿಗಳಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸಂವಿಧಾನ ಆಶಯದಂತೆ ಒಂದಲ್ಲ ಒಂದು ರೀತಿಯಲ್ಲಿ ಸರ್ವ ಜನಾಂಗದ ಒಳಿತಿಗಾಗಿ ಶ್ರಮಿಸುತ್ತಿದ್ದಾರೆ. ಹೀಗಾಗಿ ಸಾಮಾಜಿಕ ಸುಧಾರಣೆಗಾಗಿ ತಮ್ಮ ತಂದೆಯವರ ಚಿಂತನೆಗಳ ಆಶಯದಂತೆ ಹಮ್ಮಿಕೊಂಡಿರುವ ಉಚಿತ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, BSP ನ್ಯೂಸ್, ಕೂಡ್ಲಿಗಿ.